ನಾಡಿನ ಸಮಸ್ತ ಬಂಧುಗಳಿಗೆ, ಅದರಲ್ಲೂ ನಮ್ಮ ಹೆಸರುಘಟ್ಟ ಬ್ಲಾಕ್ನ ಪ್ರತಿ ಕುಟುಂಬದ ಎಲ್ಲ ನನ್ನ ಬಂಧು ಮಿತ್ರರಿಗೆ ಹೊಸ ವರ್ಷದ ಶುಭಾಶಯಗಳು. 2026 ನಿಮಗೆ ಸಮೃದ್ಧಿಯನ್ನು, ಸಂತೋಷವನ್ನು, ವ್ಯಕ್ತಿತ್ವವನ್ನು, ಜ್ಞಾನವನ್ನು ಕರುಣಿಸಲಿ ಅಂತೇಳಿ ನಾನು ಆಶಯ ಪಡ್ತೀನಿ. ಹಾಗೆಯೇ ಇಲ್ಲಿ ನಮ್ಮ ಶ್ರಮ ಮತ್ತು ನಮ್ಮ ಪ್ರಯತ್ನಗಳು ಕೂಡ ಬಹಳ ಮುಖ್ಯ ಆಗ್ತವೆ. ಯಾವುದೇ ಒಂದು ಫಲ ಸಿಗಬೇಕು ಅಂದರೆ ತಾನಾಗಿಯೇ ಸಿಗಲ್ಲ. ಅದಕ್ಕೆ ನಮ್ಮ ಹಿರಿಯರು ಕಾಯಕವೇ ಕೈಲಾಸ ಅಂತ ಹೇಳಿರೋದು. ಕಾಯಕವನ್ನು ಮಾಡಿ ನಾವು ಸಂತೋಷವನ್ನು, ಸುಖವನ್ನು ಪಡೀಬೇಕು. ಹಾಗೆಯೇ ಯುವ ಜನತೆಗೆ ನಂದೊಂದು ಬಹಳ ಮುಖ್ಯವಾದ ಒಂದು ಸಲಹೆ ಏನಂತಂದರೆ, ಹೊಸ ವರ್ಷದ ಗಡಿಬಿಡಿಯಲ್ಲಿ ಬೇರೆ ಬೇರೆ ಮೋಜು ಮಸ್ತಿಗಳಲ್ಲಿ ತೊಡಗಿ ಅದರಿಂದ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋದು ಬೇಡ. ಪ್ರಕೃತಿಯಲ್ಲಿ ನಮ್ಮದು ದೃಷ್ಟಿಯಿಂದ ಕೇವಲ ಒಂದು ಜೀವ ಅಷ್ಟೇ. ಆದರೆ ನಮ್ಮನ್ನು ನಂಬಿರುವ ತಂದೆ ತಾಯಿಗಳ ದೃಷ್ಟಿಯಿಂದ, ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮಂದಿರು ಅಥವಾ ಕುಟುಂಬಸ್ಥರ ವಿಚಾರದಲ್ಲಿ ನೀವು ಬಹಳ ಪ್ರಮುಖರಾದವರು. ಹಾಗಾಗಿ ನಿಮ್ಮ ಜೀವಕ್ಕೆ ಬಹಳ ದೊಡ್ಡ ಬೆಲೆ ಇದೆ. ನಿಮ್ಮ ಅಂಗಾಂಗಕ್ಕೆ, ದುಡಿಮೆಗಾಗಿ ಬಹಳ ದೊಡ್ಡ ಬೆಲೆ ಇದೆ. ಅದನ್ನೆಲ್ಲವನ್ನು ಪರಿಗಣಿಸಿಕೊಂಡು ನಾವು ಈ ಹೊಸ ಸಂವತ್ಸರದಲ್ಲಿ 2026ರಲ್ಲಿ ಹೊಸ ಬಗೆಯ ಆಲೋಚನೆಗಳನ್ನು, ಜ್ಞಾನವನ್ನು ಪಡೆಯುತ್ತಾ, ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ತಾ, ಸರ್ವ ಜನರನ್ನು ಪ್ರೀತಿಸ್ತಾ, ಕುವೆಂಪು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತಾ, ಬರೀ ನಾವು ಜನರನ್ನು ಸುಲಿಗೆ ಮಾಡೋದು ಅಥವಾ ಜನರನ್ನು ವಂಚಿಸೋದು, ಪಿತೂರಿ ಸಣ್ಣತನ ಮಾಡೋದು, ಇವುಗಳನ್ನು ನಮ್ಮ ವ್ಯಕ್ತಿತ್ವಗಳಿಂದ ತೆಗೆದು ಹಾಕ್ತಾ ದಿನದಿನವೂ ನವಮಾನವರಾಗಿ ಬೆಳೆಯೋಣ ಅಂಥೇಳಿ ಮತ್ತೊಮ್ಮೆ ನಿಮಗೆ ಹೊಸ ವರ್ಷದ ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ನಾನು ನಿಮ್ಮ ಮಂಜುನಾಥ ಅದ್ದೆ.